ನೋಡಿ, ನಿನ್ನೆ ನಾನು ಪ್ರಸ್ತಾಪ ಮಾಡಿದ್ದೆ ಈ ವಿಚಾರ. ಬಿಜೆಪಿಯವರೆಲ್ಲರೂ ಏನು ಹೇಳಿದ್ರು, ಇದು RSS ಸಂಸ್ಕೃತಿ ಅಲ್ಲ, ಇದು ನಮ್ಮ ಸಂಸ್ಕೃತಿ ಅಲ್ಲ, ಇದು ಪ್ರಿಯಾಂಕ್ ಖರ್ಗೆ ಅವರು ಪಬ್ಲಿಸಿಟಿ ಸ್ಟಂಟ್ ಮಾಡ್ತಾರೆ ಅಂತ. ಇದು ಇಂಥದ್ದು ಇನ್ನೂ ಒಂದು 25-30 ಇದೆ ನನ್ನ ಹತ್ರ. RSS ಸಂಸ್ಕೃತಿ ಏನು ಅಂತ ತೋರಿಸಿದ್ದೇವೆ. ಅವನೇನು ಹೇಳ್ತಾನೆ, ನಿನ್ನೆ ಬಿಡುಗಡೆ ಮಾಡೋದ್ರಲ್ಲಿ RSS ಇಂದ ನಾನು ಬಂದಿದ್ದೀನಿ, RSS ಅನ್ನು ನಾನು ಮೈಗೂಡಿಸ್ಕೊಂಡಿದ್ದೀನಿ, ನೀನು ಯಾರು ಬೈಯಕ್ಕೆ ಅಂತ ಏನೇನು ಬೈದಿದ್ದು ನೀವೇ ನೋಡಿದಿರಲ್ಲ. ಅದಕ್ಕೆ ಅನ್ಎಡಿಟೆಡ್ ವರ್ಷನ್ನೇ ಹಾಕಿದ್ದೀನಿ. BJP ಅವರ ಸಂಸ್ಕೃತಿ RSS ಅವರ ಶಾಖೆನಲ್ಲಿ ಏನು ಕಲಿಸ್ತಾರೆ ಅಂದ್ಬಿಟ್ಟು ನಿಮಗೆ ಹಾಕಿದ್ದೀನಿ. ಅದು ನೀವು ತೀರ್ಮಾನ ತಗೊಳ್ಳಿ. ಮತ್ತು ಯಾರ್ಯಾರು ನಿನ್ನೆ ಭಾಳ ದೊಡ್ಡ ಮಾತಾಡ್ತಾ ಇದ್ರಲ್ಲ BJP BJP ನಾಯಕರು, ವಿರೋಧ ಪಕ್ಷದ ನಾಯಕರು ಇರ್ಬೋದು, ಅದು 2 ರೂಪಾಯಿಗೆ ಸಿಗ್ತದೆ, ಅದು ಸಿಗ್ತದೆ, ಇದು ಸಿಗ್ತದೆ, ದಯವಿಟ್ಟು ಅವ್ರಿಗೆ ತೋರಿಸ್ಬಿಟ್ಟು ಅವ್ರ ಹತ್ರ ಉತ್ತರ ಕೇಳಿ. ಈಗ RSSನಲ್ಲಿ ಏನು ಕಲಿಸ್ತಾರೆ, BJP ಅವ್ರು ಏನು ಕಲಿತಾರೆ, ಅದಕ್ಕೆ ಉತ್ತರ ನಾನು ಕೊಡಬೇಕಾ? ಇಲ್ಲೇ ಸಿಕ್ಕಿದೆ ಅಲ್ಲ, ಅವರೆಲ್ಲ ಮಾಜಿ ಸಂಸದರು, ಹಾಲಿ ಶಾಸಕರು ಎಲ್ಲರೂ ಮಾತಾಡ್ತಾ ಇದ್ರಲ್ಲ, ಇದಕ್ಕೇನಂತಾರೆ? ಅವ್ರು ಬಂದು ಕ್ಷಮೆ ಕೇಳ್ತಾರಾ ನನಗೆ ಈಗ, ಅಥವಾ ಇನ್ನೂ ಜಾಸ್ತಿ ಮಾಡಿಸ್ತಾರ? ನನ್ನ ಫೋನೇ ಸ್ವಿಚ್ ಆಫ್ ಮಾಡಿಬಿಟ್ಟಿದ್ದೀನಿ ಈಗ. ನಾನು ಅದನ್ನು ಬರ್ದಿದ್ದೀನಲ್ಲ, ಕಂಪ್ಲೇಂಟ್ ಕೊಟ್ರೆ ಅವನ ಮೇಲೆ ಹ್ಯಾರಾಸ್ಮೆಂಟ್ ಆಗುತ್ತೆ. ಆ ಆಲೋಚನೆ ಹಾಕಿದಾರಲ್ಲ ಅವನಲ್ಲಿ, ಆ ವ್ಯಕ್ತಿಗಳೇನು ಆರಾಮಾಗಿ ಓಡಾಡ್ತಾ ಇರ್ತಾರಲ್ಲ, ಕಂಪ್ಲೇಂಟ್ ಕೊಡ್ಬೋದು. ಎಲ್ಲ 30-50 ನಂಬರ್ ಮೇಲೂ ಕಂಪ್ಲೇಂಟ್ ಕೊಡ್ಬೋದು, 100 ನಂಬರ್ ಮೇಲೂ ಕಂಪ್ಲೇಂಟ್ ಕೊಡ್ಬೋದು. ಆ 100 ವ್ಯಕ್ತಿಗಳಿಗೆ ಎತ್ತಾಕಿ ಜೈಲಲ್ಲಿ ಹಾಕ್ತಾರೆ. ಆದರೆ ಆ 100 ವ್ಯಕ್ತಿಗಳನ್ನ ಮನಸ್ಸನ್ನ ಮತ್ತೆ ಬುದ್ಧಿಯನ್ನ ಕಲುಷಿತ ಮಾಡಿದ್ರಲ್ಲ, ಅವ್ರು ಹಾಗೆ ಓಡಾಡ್ತಾರಲ್ಲ. ಆ್ಯಂಡ್ ನಮ್ಗೇನು ನನ್ನ ಭಾಳ ಸ್ಪಷ್ಟವಾಗಿ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ, ನನ್ನ ಹೋರಾಟ ವ್ಯಕ್ತಿಗಳ ಮೇಲೆ ಅಲ್ಲ, ವೈಯಕ್ತಿಕ ಅಲ್ಲ. ಆ ತತ್ವ ಸಿದ್ಧಾಂತ ವಿರುದ್ಧ ಇದ್ದೀನಿ ನಾನು. ಆಮೇಲೆ ಪದೇ ನಾನು ಲೀಗಲ್ ಆಗಿ ಕ್ವಶನ್ಸ್ ಕೇಳ್ತಾ ಇದ್ದೀನಲ್ಲ, ಎಲ್ಲಪ್ಪ ನೀವು ರಿಜಿಸ್ಟರ್ಡ್ NGO ಅಂತ ಹೇಳ್ತಾ ಇದ್ದೀರಾ, NGO ಒಂದು ರಿಜಿಸ್ಟ್ರೇಷನ್ ಡಾಕ್ಯುಮೆಂಟ್ ತೋರ್ಸೋಕ್ಕೆ ಇಷ್ಟಲ್ಲನಾ? ನೋಡಿ, JDS ಸಾಮಾಜಿಕ ಜಾಲತಾಣ ಮತ್ತು BJP ಸಾಮಾಜಿಕ ಜಾಲತಾಣದಲ್ಲಿ ಹೆಂಗೆ ವೈಯಕ್ತಿಕ ನಿಂದನೆ ಮಾಡ್ತಾ ಇದ್ದಾರೆ. ಅವ್ರು ವೈಯಕ್ತಿಕ ಅವರೇ ಮಾಡ್ತಾ ಇದ್ದಾಗ ಒಫಿಷಿಯಲಿ ಅವ್ರ ಕಾರ್ಯಕರ್ತರು ಬಿಡ್ತಾರಾ? ನಾನು ನಿನ್ನೆನೇ ಹೇಳಿದ್ದೀನಿ, ಈ ತತ್ವ ಸಿದ್ಧಾಂತ ಗಾಂಧೀಜಿಯವ್ರಿಗೆ ಬಿಟ್ಟಿಲ್ಲ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೆ ಬಿಟ್ಟಿಲ್ಲ, ನಾನು ಅವ್ರ ಕಾಲು ಉಗ್ರಷ್ಟು ಇಲ್ಲ, ನಾನು ಆ ಮಾನಿಯವ್ರ ಕಾಲು ಉಗ್ರಷ್ಟು. ನನಗೆ ಬಿಡ್ತಾರಾ ಇವರು? ಇದು ನಿನ್ನೆ ಇವತ್ತು ಹಾಕಿರೋದು ಬರೀ ಸ್ಯಾಂಪಲ್ಲು. ಇನ್ನೂ ಬೇಕಾದ್ರೂ ಕೂಡ BJP ಅವರಿಗೆ ಅವ್ರ ಸಂಸ್ಕೃತಿ ಇದಕ್ಕಿಂತ ಅವಾಚ್ಯವಾಗಿ ಬೈದಿದ್ದಾರೆ. ನನಗೆ ಹೇಸಿಗೆ ಬರುತ್ತೆ. ಅದಕ್ಕೆ ನನ್ನ ಮರ್ಯಾದೆ ಉಳಿಸ್ಕೊಳ್ಳಿಕ್ಕೆ ನಾನು ಹಾಕಿಲ್ಲ ಅಷ್ಟೇ. ಅದು ಎಲ್ಲ ಗೊತ್ತಿದೆ ಇವರೇ. ಈಗ ನಾನು IT-BT ಸಚಿವನಲ್ಲ, ತಂತ್ರಜ್ಞಾನ ನನಗೂ ಯೂಸ್ ಮಾಡಕ್ಕೆ ಬರುತ್ತೆ. ಆದರೆ ನಾನು ಹೇಳ್ದಂಗೆ ಆ ವ್ಯಕ್ತಿಗೆ ನಾವು ಜೈಲಿಗೆ ಕಳಿಸ್ರೆ ಏನು ಪ್ರಯೋಜನ? ಆ ವ್ಯಕ್ತಿ, ಆ ಆಲೋಚನೆ ಯಾರು ಅವನಿಗೆ ಆ ಕೋಮದ ವಿಷ ಬೀಜವನ್ನು ಬಿತ್ತಿದಾರಲ್ಲ ಅವನ ಮನಸ್ಸಿನಲ್ಲಿ, ಅವನ ಬುದ್ಧಿನಲ್ಲಿ, ಅವ್ರಿಗೆ ಒಳಗಾಕ್ಬೇಕಂತ ನಾನು. ಸರ್, ಇಡೀ ಕಾಂಗ್ರೆಸ್ ನಿಮ್ಮ ಬೆನ್ನಿಗೆ ನಿಂತಿದೆಯಾ? ಈಗ ಇವತ್ತೆಲ್ಲ ಬಂದು ಮಾಡಿದ್ರು. ರಾಹುಲ್ ಗಾಂಧಿ ಅವ್ರು ಈ ತತ್ವದ ವಿರುದ್ಧ ಇದ್ದಾರಾ? ಖರ್ಗೆ ಸಾಹೇಬ್ರಿಗೆ ಈ ತತ್ವದ ವಿರುದ್ಧ ಇದ್ದಾರಾ? ಸಿದ್ದರಾಮಯ್ಯನವ್ರು ಇದ್ದಾರಾ? ಮುಗೀತಲ್ಲ. ಕಾಂಗ್ರೆಸ್ ಅಲ್ವಾ ಎಲ್ಲರೂ? ಅವ್ರಿಗಿಂತ ಇನ್ಯಾರು 3 ಜನ ಎಲ್ಲರೂ ಮಾತನಾಡಿದ್ದಾರೆ, ಸದನದಲ್ಲಿ ಮಾತಾಡಿದ್ದಾರೆ, ಸದನದ ಹೊರಗಡೆ ಮಾತಾಡಿದ್ದಾರೆ, ಪಬ್ಲಿಕ್ ವೇದಿಕೆಗಳಲ್ಲಿ ಮಾತಾಡಿದ್ದಾರೆ. ಕೆಲ ಶಾಸಕರು ಅನಗತ್ಯ ಗೊಂದಲ ಬೇಡಾಗಿತ್ತು ಅನ್ನೋ ಒಪಿನಿಯನ್ ಕೊಡ್ತಾ ಇದ್ದಾರೆ. ಅವರು ಯಾವ ಶಾಸಕರು? BJP ಶಾಸಕರು ಇರ್ಬೇಕು. ಕಾಂಗ್ರೆಸ್ ಶಾಸಕರು ಯಾರು ಏನಂದ್ರೆ BJP ಶಾಸಕರೇ ಹೇಳ್ತಾರೆ. ನನಗೆ ಒಂದು ಮಾತು ನಾನು ಮಾಧ್ಯಮ ಸ್ನೇಹಿತರಿಗೆ ಕೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಒಬ್ಬ ವ್ಯಕ್ತಿ ಸುಪ್ರೀಂ ಕೋರ್ಟ್ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಮೇಲೆ ಶೂ ಎಸಿತಾನೆ, ಈ BJP ಅವ್ರ ಬಾಯಿ ತೆಗಿಯಲ್ಲ. RSS ಅವರು ರಿಜಿಸ್ಟ್ರೇಷನ್ ದಾಖಲೆಗಳು ಕೇಳಿದ್ರು ಇಷ್ಟೆಲ್ಲ ಮೈ ಮೇಲೆ ಬೀಳ್ತಾ ಇದಾರಲ್ಲ, ಏನಕ್ಕೆ? ಇವ್ರು ಯಾರು ಕೂಡ ಇಷ್ಟೆಲ್ಲ ನನ್ನ ಬಗ್ಗೆ ಮಾತಾಡ್ತಾ ಇದ್ದಾರಲ್ಲ, ಯಾವಾಗ ಒಬ್ಬ RSS ವ್ಯಕ್ತಿ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಮೇಲೆ ಶೂ ಎಸಿತಾರಾದ್ರೆ ಅದ್ರ ಪ್ರೆಸ್ ಕಾನ್ಫರೆನ್ಸ್ ಮಾಡಿದ್ರೇನ್ರಿ? ಖಂಡಿಸಿದ್ರೇನ್ರಿ ಯಾರನ್ನ ಒಬ್ರು? ಯಾರೂ ಇಲ್ಲ. ಪ್ರಿಯಾಂಕ್ ಖರ್ಗೆ RSS ಅವರು ದಾಖಲೆಗಳು ಕೇಳಿದ್ಕೆ ಸರ್ಕಾರಿ ಆವರಣಗಳಲ್ಲಿ, ಸರ್ಕಾರಿ ಪ್ರಾಪರ್ಟೀಸ್ನಲ್ಲಿ, ಪ್ರೆಮೈಸಸ್ನಲ್ಲಿ ನೀವು ಇಂಥ ಚಟುವಟಿಕೆಗಳು ಯಾರೇ ಇರಬಹುದು ನಾವು ಬಿಡಬಾರ್ದು ಅಂತ ಹೇಳಿದ್ರೆ ಇವರಿಗೆ ಮೈಯೆಲ್ಲ ಜುಮ್ ಆಗ್ಬಿಟ್ಟಿದೆ. ಪರಿಹಾರ ಅಲ್ಲ, ಈಗ ನೀವು ಕೇಳ್ತಾ ಇದ್ರಂತ ಸ್ವಿಚ್ ಆಫ್ ಮಾಡಿದ್ದೀನಿ. ಈಗ ನಮ್ಗೆ ಅದು ಲೈಫ್ ಲೈನ್ ಸರ್. ನಮ್ಮ ಚಿತ್ತಾಪುರ ಜನರಿಗೆ, ಕಲಬುರಗಿ ಜನರಿಗೆ ಒಂದು ಕಂಪ್ಲೇಂಟ್ ಕೊಡೋದು
ಸೂಕ್ತ ಅಲ್ವಾ ವಿ ವಿಲ್ ಡೂ ಇಟ್. ನಾನು ಚರ್ಚೆ ಮಾಡ್ತೀನಿ ಹೋಮ್ ಮಿನಿಸ್ಟರ್ ಅವ್ರ ಜೊತೆ, ಏನ್ ಮಾಡೋದು ನೋಡ್ತೀನಿ. ಇಲ್ಲ, ನಾನು ಹೇಳಿದ್ದೇನೆ ಸರ್, ದ ಈಸಿಯೆಸ್ಟ್ ಥಿಂಗ್ ಇಸ್ ಟು ಗಿವ್ ಕಂಪ್ಲೇಂಟ್. ಅದನ್ನು ಕೊಡೋಣ. ಈಗ ಹಲವಾರು ನಂಬರ್ಗಳು ಟ್ರೇಸ್ ಮಾಡ್ಬೋದು, ಹಲವಾರು ನಂಬರ್ಗಳು ಟ್ರೇಸ್ ಮಾಡ್ಲಿಕ್ಕೆ ಆಗೋದಿಲ್ಲ. ನಾನು ಹೇಳ್ದಂಗೆ ನಿನ್ನೆ ನಾವು ಇದನ್ನ ಸುಮ್ಮನೆ ಸಹಜವಾಗಿ ಹೇಳಿದ್ವಿ ಹಿಂಗೆ ಬರ್ತಾ ಇದೆ ಅಂತ. ಇವರು BJP ಅವರು ಇಲ್ಲ ಸುಳ್ಳು ಅದು ಇದು ಅಂತಾರೆ. ನಾನು ಮಾತಾಡಬೇಕಾದ್ರೆ ಯಾವಾಗಲೂ ಕೂಡ ವಿತೌಟ್ ಡಾಕ್ಯುಮೆಂಟ್ಸ್ ಐ ಡೋಂಟ್ ಸ್ಪೀಕ್. ಸಾಕ್ಷಿ ಪುರಾವೆ ಕಾಗದಗಳಿರಲಾರ್ದೆ ನಾವು ಮಾತಾಡ್ಲಿಕ್ಕೆ ಯಾವತ್ತೂ ಹೋಗೋದಿಲ್ಲ. ನೀವು ನನಗೆ 15 ವರ್ಷದಿಂದ ನೋಡ್ತಾ ಇದ್ದೀರಿ. ಇವರು ಏನು ಜಸ್ಟಿಫಿಕೇಶನ್ ಕೊಡ್ತಾರೆ? ನೀವು ನನಗೆ ಪ್ರಶ್ನೆ ಕೇಳೋದು ಬಿಟ್ಟು ಅವ್ರಿಗೆ ಕೇಳಬೇಕು. ಸರ್ ಇದು ನಿಮ್ಮ ಸಂಸ್ಕೃತಿ ಅಂತ ಹೇಳ್ತಾ ಇದ್ದಾರೆ. ಮುಖ್ಯಮಂತ್ರಿಗಳಿಂದ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗೆ ಸೂಚನೆ ಹೋದ್ಮೇಲೂ ಕೂಡ ಅವ್ರು ಯಾಕೆ ಇನ್ನೂ ಮೀನಾಮೇಷ ಎಣಿಸ್ತಾ ಇದ್ದಾರೆ? ಅದಕ್ಕೆ ಸಿಎಂ ಇದ್ರ ಬಗ್ಗೆ ಗಮನ ಹರಿಸಿ ಅಂತ. ಇಲ್ಲ ಅವ್ರು ನನ್ನ ಹತ್ರನೇ ಮಾತನಾಡಿದ್ದಾರೆ. ಸರ್ ಬೇರೆ ಕಡೆ ಹೇಗಿದೆ ಏನೇನಿದೆ ಅಂತ. ಮೀನಾಮೇಷ ಎಣಿಸೋದಲ್ಲ. ಅಂಡ್ ಇಟ್ ಈಸ್ ನಾಟ್ ನಾನು ಹೇಳ್ತಾ ಇದ್ದೀನಲ್ಲ ಸರ್, ಇಟ್ ಈಸ್ ನಾಟ್ ಅಬೌಟ್ RSS ರಾಡಿಕಲೈಸೇಷನ್ ಆಫ್ ಎನಿ ಸಾರ್ಟ್ಸ್. ಯಾವುದೇ ಧರ್ಮ ಇರ್ಬೋದು. ಇಟ್ ಇಸ್ ನಾಟ್ ಕರೆಕ್ಟ್. ನಮ್ಮ ರಾಜ್ಯ ಆರ್ಥಿಕವಾಗಿ ಮುಂದೆ ಬರಬೇಕು, ಉದ್ಯೋಗ ಸೃಷ್ಟಿ ಆಗಬೇಕು, ನಮ್ಮ ಯುವಕರ ಭವಿಷ್ಯ ಒಳ್ಳೇದಾಗಬೇಕಂತ ಜನರು ನಮ್ಗೆ ಆಯ್ಕೆ ಮಾಡಿರೋದು. ಆದರೆ ಇಂಥ ಸಂಘಟನೆಗಳು ಅದು ಯಾವುದೇ ಇರ್ಬೋದು, PFI ಇರ್ಬೋದು, SDPI ಇರ್ಬೋದು, ನಿಮ್ಮ ಬೇರೆ RSS ಇರ್ಬೋದು, ಯಾರೇ ಇರ್ಬೋದು, ಇಟ್ಸ್ ನಾಟ್ ಗುಡ್ ಫಾರ್ ದ ಸೊಸೈಟಿ ಅಷ್ಟೇ. ಕ್ಯಾಬಿನೆಟ್ ಅಲ್ಲಿ ಏನಾದ್ರು ಪ್ರಸ್ತಾಪ ಮಾಡ್ತೀರಾ ಸರ್? ಅದಾಗಲಿ ಅದು ಮುಖ್ಯಮಂತ್ರಿ ಕ್ಯಾಬಿನೆಟ್ನಲ್ಲಿ ಯಾವ ವಿಷಯಗಳು ಬರಬೇಕು ಬಿಡಬೇಕು ಅದು CM ಅವ್ರ ವಿವೇಚನೆ. ಆದರೆ ನಾವಾಗಲೇ ನನ್ನ ಮನವಿ ಮಾಡ್ಕೊಂಡಿದ್ದೀನಿ. CM ಅವರು ಸ್ಪಂದಿಸ್ತಾ ಇದ್ದಾರೆ. ಅದು ಒಂದು ಪ್ರಕ್ರಿಯೆ ನಡಿಬೇಕಲ್ಲ. ನೀಜರ್ಕಾಗಿ ನಾವು ಸುಮ್ಮನೆ ಯಾವುದೋ ಒಂದು ಇದು ಮಾಡ್ಲಿಕ್ಕಾಗಲ್ಲ. ಆಮೇಲೆ ನಾನು ವೆರಿ ಕ್ಲಿಯರ್ ಇದ್ದೀನಿ, ಎಲ್ಲಿ ಬ್ಯಾನ್ ಮಾಡಬೇಕು, ಯಾರಿಗೆ ಬ್ಯಾನ್ ಮಾಡಬೇಕು ಅಂತ. ಒಬ್ಬರ ಮೇಲೆ ನಂದು ಏನು ಟಾರ್ಗೆಟ್ ಇರೋದು ಅದು ಇರೋದಂತ ಏನಿಲ್ಲ. ನಮಗೆ ಕರ್ನಾಟಕದ ಯುವಕರಿಗೆ ಒಳ್ಳೇದಾಗಬೇಕಷ್ಟೇ. ಸರ್ ಈಗ JDS ಒಂದು ಪೋಸ್ಟ್ ಮಾಡಿದೆ ಸರ್, ಗೂಗಲ್ AI ಆಪ್ ವಿಶಾಖಪಟ್ಟಣಕ್ಕೆ ಹೋಗಿದೆ, ಇದಕ್ಕೆ ಪ್ರಿಯಾಂಕ್ ಖರ್ಗೆ ಅವರ ನಿರ್ಲಕ್ಷ್ಯವೇ ಕಾರಣ ಅಂತ JDS ಈಗ ನೋಡಿ ಅಪ್ಪ, ಅವ್ರು ಇಲ್ಲಿ ಬಂದು ಚರ್ಚೆಗೆ ಬಂದಿದ್ರೆ ಇಲ್ಲಿವರೆಗೂ ಯಾವ ಕಂಪನಿಗಳು ಚರ್ಚೆಗೆ ಬಂದಿರೋದು ಯಾವುದು ನಮ್ಮ ಕೈಲಿ ಬಿಟ್ಟಿಲ್ಲ. JDS ಅವರು BJP ಅವರು ಏನು ಭಾಳ ಸರಳವಾಗಿ ಮುಚ್ಚಾಕ್ತಾರೆ ಅಂದರೆ 22,000 ಕೋಟಿ ರೂಪಾಯಿ ಇನ್ಸೆಂಟಿವ್ ಕೊಡ್ತಾ ಇದ್ದಾರೆ ಆಂಧ್ರ ಪ್ರದೇಶವರು. 25% ಲ್ಯಾಂಡ್ ರಿಯಾಯಿತಿ, 25% ವಾಟರ್ ಟ್ಯಾರಿಫು, ಎಲೆಕ್ಟ್ರಿಸಿಟಿ ಮತ್ತು ಟ್ರಾನ್ಸ್ಮಿಷನ್ ಚಾರ್ಜಸ್ಸು ಫ್ರೀ, ಮತ್ತು 100% ರಿಯಂಬರ್ಸ್ಮೆಂಟ್ ಆಫ್ ಸ್ಟೇಟ್ GST ಅವರಿಗೆ ಕೊಡ್ತಾ ಇದ್ದಾರೆ. ಆಂಧ್ರ ಪ್ರದೇಶ್ ಕ್ಯಾನ್ ಅಫೋರ್ಡ್ ದಿಸ್ ಎಕನಾಮಿಕ್ ಡಿಸಾಸ್ಟರ್? ಅದು ಹೇಳಲ್ಲ ನಿಮಗೆ ಎಷ್ಟು ರಿಯಾಯಿತಿ ಕೊಡ್ತಾ ಇದ್ದಾರೆ, ಎಷ್ಟು ಸಬ್ಸಿಡಿ ಕೊಡ್ತಾ ಇದ್ದಾರೆ. ಇದೇ ನಾವು ಕೊಟ್ಟಿದ್ದಿದ್ರೆ ನೋಡಿ ಹೆಂಗೆ ಇವರು ಸರ್ಕಾರ ದಿವಾಳಿ ತನಕ್ಕೆ ಮುಂದಾಗ್ತಾ ಇದೆ ಅಂತ ನಮ್ಗೆ ಹೇಳ್ತಾ ಇದ್ರು. ನೋಡಿ, we are number 5 in the world when it comes to artificial intelligence. Bangalore top 5 cities in the world, 4th largest technology cluster. ನಮ್ಮ IT ಸರ್ವಿಸಸ್ ಎಕ್ಸ್ಪೋರ್ಟ್ಸು 4.5 ಲಕ್ಷ ಕೋಟಿ. ತೆಲಂಗಾಣದು ಅಂದರೆ ಹೈದರಾಬಾದ್ದು 2 ಲಕ್ಷ ಕೋಟಿ ಅಷ್ಟೇ. ಡಿಫ್ರೆನ್ಸ್ ಇಸ್ ಹ್ಯೂಜ್. ಈಗ ನಮ್ಮದು ಕ್ವಾಂಟಮ್ ರೋಡ್ ಮ್ಯಾಪ್ ಇದೆ, ಅವ್ರ ಹತ್ರ ಇದೆಯಾ? ಬಂಡವಾಳ ಹಾಕೋರು ಎಲ್ಲಿ ಬೇಕಾದರೂ ಹಾಕ್ತಾರೆ. ಇಲ್ಲಿ ಗೂಗಲ್ದು ಅತಿ ದೊಡ್ಡ ಕ್ಯಾಂಪಸ್ ಇಲ್ಲಿರೋದು ಅನಂತ ಕ್ಯಾಂಪಸ್ ಅಂತ. ಇವರಿಗೆ ಅದೆಲ್ಲ ಹೇಳೋದಿಲ್ಲ. ಇವರು ಚರ್ಚೆಗೆ ಬರಲಿ, ರೆಡಿ ಇದ್ದೀವಿ, ಸದನದಲ್ಲೂ ರೆಡಿ ಇದ್ದೀವಿ, ಹೊರಗಡೆನೂ ರೆಡಿ ಇದ್ದೀವಿ. ಬರೋದೇ ಇಲ್ಲ ಅಲ್ಲ, ಏನು ಮಾಡಲಿ? RSS ಚಟುವಟಿಕೆಗಳಿಗೆ ಬ್ರೇಕ್ ಹಾಕ್ಲಿ ಅಂದ್ಬಿಟ್ಟು ಸವಾಲ್ ಹಾಕ್ತಿದ್ದಾರೆ BJP ಅವರು. ಅದನ್ನ ಒಂದು ರೀತಿ ಯಾಕೆ ಇವ್ರಿಗೆ ಅಷ್ಟು ಅರ್ಜೆಂಟ್ ಇದೆ? ಜೈಲಿಗೆ ಹೋಗಕ್ಕೆ ಯಾಕೆ ಅಷ್ಟು ಅರ್ಜೆಂಟ್ ಇದೆ ಇವ್ರಿಗೆಲ್ಲ? ಕರೆಕ್ಟಾಗಿ ನಾನು ಹೇಳ್ತಾ ಇದ್ದೀನಲ್ಲ, we'll whatever it is, we have to do as per law, we have to do as per constitution. ಅರೆ RSS ಬ್ಯಾನ್ ಮಾಡು ಅಂತ ಎಲ್ಲಿ ಹೇಳಿದ್ದೀನಿ ರೀ? ಚಟುವಟಿಕೆಗಳು ಗೌರ್ಮೆಂಟ್ ಪ್ರಮೈಸಸ್ನಲ್ಲಿ ನಿಷೇಧ ಮಾಡಿ ಅಂತ ಹೇಳಿದ್ದೀನಿ. ಮಾಡಬಾರ್ದಾ? ಮಕ್ಕಳು ಎಲ್ಲೋ ಈಗ ನಮ್ಮ ಸೋಷಿಯಲ್ ವೆಲ್ಫೇರ್ ಹಾಸ್ಟೆಲ್ಲು, ಬ್ಯಾಕ್ವರ್ಡ್ ಹಾಸ್ಟೆಲ್ಲು, ಏನ್ರಿ ಕೆಲಸ ಇವ್ರದ್ದು? ಅಲ್ಲಿ ಏನಕ್ಕೆ ಕಳಿಸ್ತಾ ಇದ್ದಾರೆ ಮಕ್ಕಳಿಗೆ ಹಾಸ್ಟೆಲ್ಗಳಿಗೆ? ಏನು ಕೆಲಸ ಇವ್ರದಲ್ಲಿ? ಇವು ಶಾಖೆ ನಡೆಸ್ಬೇಕಾದ್ರೆ ನಡೆಸಲಿ, ಅವ್ರವ್ರ ಮನೆಗಳಲ್ಲಿ ನಡೆಸಿ. ಮಾದ್ರಾಸಗಳು ಕೂಡ ಹಿಂಗೆ ಮಾಡಿದ್ರೆ ಅವರಿಗೂ ನಾವು ನಿಷೇಧ ಹಾಕ್ಬೇಕಾಗ್ತದೆ. ಯಾರೇ ಇರಲಿ, ನಾನು ಹೇಳಿದ್ದೀನಲ್ಲ, ಯಾವುದೇ ಒಂದು ಧರ್ಮದ ಪ್ರಶ್ನೆ ಅಲ್ಲ ಇದು. ಈಗ ನೀವು ಗೂಗಲ್ AI ಬಗ್ಗೆನೂ ಪ್ರಶ್ನೆ ಕೇಳ್ತೀರಾ, ಇಂಥವ್ರ ಬಗ್ಗೆನೂ ಪ್ರಶ್ನೆ ಕೇಳ್ತೀರಾ. ಯಾವ್ದು ಬೇಕು ನಮಗೆ? ಗೂಗಲ್ AI ಬೇಕಾ, ಇಂಥವ್ರು ಬೇಕಾ? ಪಾಲಿಟಿಕ್ಸ್ ಯಾರು ಮಾಡ್ತಾ ಇರೋದು? ಪಾಲಿಟಿಕ್ಸ್ ಯಾರು ಮಾಡ್ತಾ ಇರೋದು? ಯಾರು ಶಿಶು ಮಕ್ಕಳು ಅವರೆಲ್ಲ? ನಮ್ದಂತೂ ಅಲ್ಲ, ನಮ್ದಂತದ್ದು ಯಾವ್ದು ಸಂಘಟನೆ ಇಲ್ಲ ಅಲ್ಲ. ಮಲ್ಲಿಕಾರ್ಜುನ್
ಅನುದಾನ ತಾರತಮ್ಯ ಖಂಡಿಸಿ ಜೆಡಿಎಸ್ ಅವರು ಹೈಕೋರ್ಟ್ ಅರ್ಜಿ ಹಾಕಿದ್ದಾರೆ. ನೀವು ಸೆಂಟ್ರಲ್ ಗೌರ್ಮೆಂಟ್ ಅನುದಾನ ಕೊಡಲಿಲ್ಲ ಅಂತ ಸುಪ್ರೀಂ ಕೋರ್ಟ್ ಹೋಗಿದ್ರಿ. ಸ್ಟೇಟ್ ಗೌರ್ಮೆಂಟ್ ಅವರು MLA ಅನುದಾನ ಕೊಡ್ತಾರೆ ಅಂತ ಯಾರು ಹೇಳಿದ್ದು? ನಾನೇ ಕೊಟ್ಟಿದ್ದೀನಿ. ಶಿವರೆಡ್ಡಿ ಅಪ್ಲಿಕೇಶನ್ ಈಗ ನಾನೇ ಅವ್ರಿಗೆ ಕೊಟ್ಟಿರೋದಲ್ಲಪ್ಪ. SCP TSP ಅವ್ರ ನಿರೀಕ್ಷೆ ತಕ್ಕಂಗೆ ಕೊಡದೇ ಇರ್ಬೋದು, ಬಟ್ ವಿವೇಚನೆ ಇದೆ ಅಲ್ಲ. ಈಗೆಲ್ಲ ನಮ್ಮ ಕ್ಷೇತ್ರ ಜನ ಇಲ್ಲೇ ಇದ್ದಾರೆ ಕೇಳಿ. ಹೋದ ಬಾರಿ ಒಂದು ನಿಮಿಷ, ಹೋದ ಬಾರಿ ಈ PSI ಹಗರಣ ಅವು ಇವು ಎಲ್ಲ ಬಯಲಿಗೆ ಎತ್ತದಾಗ ನಂದು ಆಲ್ಮೋಸ್ಟ್ ಚಿತ್ತಾಪುರದು 300 ಕೋಟಿ 280 ಕೋಟಿ ರೂಪಾಯಿ 90 ಕೋಟಿ ರೂಪಾಯಿ ವಾಪಸ್ ತಗೊಂಡ್ರು. ಕೆಲವು ಶಾಸಕರು ಬಂದು ನನಗೆ ಏನು ಹೇಳಿದ್ರು ಗೊತ್ತಾ? ಅವಾಗಿನ ಶಾಸಕರು ಮಂತ್ರಿಗಳು ಬಂದು ನನ್ನ ಹತ್ರ ನೀವು ಇದೆಲ್ಲ ಬಿಟ್ಬಿಡಪ್ಪ, ನಿನಗೆ ಡಬಲ್ ಕೊಡ್ತೀವಿ ಅನ್ನೋದನ್ನ ಅಂದಿದ್ರು. ಹೇಳ ಹೆಸರುಗಳು ಈಗ. ಸೊ ಇವೆಲ್ಲ ನಾಟಕ ಬಿಡಬೇಕು. CMID ಸೊ ವಾಟ್? ಇಲ್ಲ, ಅವರಿಗೂ ಕೊಟ್ಟಿದ್ದೀವಲ್ಲ, ಅವ್ರಿಗೆ ನಾನು ಹೇಳ್ದಂಗೆ ಅವ್ರ ಎಕ್ಸ್ಪೆಕ್ಟೇಷನ್ ತಕ್ಕಂಗೆ ಕೊಡದೇ ಇರ್ಬೋದು. ಈಗ ನಾನು ಸೋಷಿಯಲ್ ವೆಲ್ಫೇರ್ ಮಿನಿಸ್ಟರ್ ಇದ್ದಾಗ ಬೇರೆಯವ್ರಿಗೆಲ್ಲರಿಗೂ 1-2 ಹಾಸ್ಟೆಲ್ ಕೊಟ್ಟರೆ ನಾನು 1-3 ಹಾಸ್ಟೆಲ್ ತೊಗೊಳೋದು ಸಹಜ ಅಲ್ವಾ? ಅವ್ರಿಗೆ ಕೊಟ್ಟೇ ಇಲ್ಲ ಅಂದರೆ ಓಕೆ, ಬಟ್ ವಿ ಹ್ಯಾವ್ ಡನ್ ದ್ಯಾಟ್. ಮಲ್ಲಿಕಾರ್ಜುನ್ ಖರ್ಗೆ ಅವರು ರಾಜ್ಯ ರಾಜಕಾರಣಕ್ಕೆ ಬರ್ತಾರೆ, ಯಾರು ಹೇಳಿದ್ರು? ಬಂದ್ರೆ ಸ್ವಾಗತ ಮಾಡ್ತೀವಿ ಅಂತ ಪರಮೇಶ್ವರ್ ಅವರು ನೋಡಿ. ಓವರ್ ಇಟ್ ಈಸ್ ಇಲ್ಲ, ಪರಮೇಶ್ವರ್ ಸಾಹೇಬ್ರು ಅವ್ರದ್ದು ಹಳೆ ಸಂಬಂಧಗಳಿವೆ, ಆದರೆ ಅದು ಖರ್ಗೆ ಸಾಹೇಬ್ರೆ ತೀರ್ಮಾನ ತಗೋದು. ನೋಬಡಿ ಎಲ್ಸ್ ಕ್ಯಾನ್ ಡಿಕ್ಟೇಟ್. ಚರ್ಚೆ ನೀವೇ ಬಿಡ್ತೀರಾ ಇವ್ರೆ? ನೀವೇ ಚಿಂತನೆಗೂ ನೀವೇ ಹುಳ ಬಿಡೋದು. ಇಲ್ಲ, ಯಾರು ಖರ್ಗೆ ಸಾಹೇಬ್ರು ಹೇಳ್ದ ಇದಾರ? ಹೇಳಿ. ನೀವು ಹೋಗಿ ಪರಮೇಶ್ವರ್ ಸಾಹೇಬ್ರ ಹತ್ರ ಕೇಳಿರ್ತೀರ, ಪಾಪ ಸಾಹೇಬ್ರು ಹೇಳಿರ್ತಾರೆ. ಎಲ್ಲಿ ಹೇಳ್ಬೇಕಲ್ಲ. ಈಗ ನಿಮ್ ಸಾಕ್ಷಿಯಾಗಿ ಕರ್ಕೊಂಡು ಹೋಗಕ್ಕಾಗ್ತದೆ ನನ್ನ ಡೆಲ್ಲಿಗೆ? ಸೇತುವೆ ಇದ್ದಂಗೆ ಯಾವ್ದಕ್ಕೆ ಬರ್ತೀನಿ ಸರ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.